श्रीकृष्ण परब्रह्मणे नमः। श्रीमद्भगवद्गीता अतः 10मो अध्यायः विभूतियोगः। श्रीभगवान् उवाच भूय एव महाबाहो शृणु मे परमं वचः यतेऽहं प्रीयमाणाय वक्ष्यामि हितकाम्याय। ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು, ಅರ್ಜುನ, ನಿನಗೆ ನನ್ನ ಮೇಲೆ ಅತ್ಯಂತ ಅಭಿಮಾನವಿದೆ, ಭಕ್ತಿ, ಶ್ರದ್ಧೆ, ವಿಶ್ವಾಸಗಳಿವೆ. ಆದ್ದರಿಂದಲೇ ನಾನು ನಿನಗೆ ಪರಮ ರಹಸ್ಯವಾದ ವಿಷಯಗಳನ್ನು ಬೋಧಿಸುತ್ತಿದ್ದೇನೆ. ನಮೇ ವಿದುಹು ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷಿಣಾಂ ಚ ಸರ್ವಶಃ. ನನ್ನ ಲೀಲೆಗಳನ್ನು ದೇವತೆಗಳಾಗಲಿ ಮಹರ್ಷಿಗಳಾಗಲಿ ತಿಳಿಯಲಾಗುವುದಿಲ್ಲ, ಏಕೆಂದರೆ ಸರ್ವ ದೇವತೆಗಳಿಗೆ ಸಮಸ್ತ ಮಹರ್ಷಿಗಳಿಗೆ ಮೂಲ ಕಾರಣನಾದವನು ನಾನೇ. ಯೋ ಮಾಮ ಜಮಾನಾದಿಂ ಚ ವೇತಿ ಲೋಕ ಮಹೇಶ್ವರಂ ಅಸಮೂಢಂ ಸ ಮತ್ತೀರ್ಷು ಸರ್ವ ಪಾಪೈಃ ಸಮುಚ್ಯತೆ. ನಾನು ಜನ್ಮರಹಿತನೆಂದು, ಆದಿಪುರುಷನೆಂದು, ಸಕಲ ಲೋಕ ಪಾಲಕನೆಂದು, ಸರ್ವ ಜೀವ ರಕ್ಷಕನೆಂದು ತಿಳಿದ ಮಾನವನು ಮಹಾಜ್ಞಾನಿ. ಇಂಥವನು ಸರ್ವ ದುಃಖಗಳಿಂದ ವಿಮುಕ್ತನಾಗುತ್ತಾನೆ. ಬುದ್ಧಿರ್ಜ್ಞಾನ ಸಮೂಹ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಸ್ವಭಾವೋ ಭಯಂ ಚ ಭಯಮೇವ ಚ. ನಿರ್ಣಯಾತ್ಮಕ ಶಕ್ತಿ, ವಿಚಕ್ಷಣ ಜ್ಞಾನ, ಸಂಶಯ ರಾಹಿತ್ಯ, ಕ್ಷಮಾ ಗುಣ, ಸತ್ಯಸಂಧತೆ, ಇಂದ್ರಿಯ ನಿಗ್ರಹ, ಮಾನಸಿಕ ದೃಢತೆ, ಸುಖ ದುಃಖ, ಜನನ ಮರಣ ಭಯ, ಧೈರ್ಯಗಳು ನನ್ನ ಕಾರಣದಿಂದಲೇ ಎಲ್ಲಾ ಪ್ರಾಣಿಗಳಿಗೆ ಉಂಟಾಗುತ್ತದೆ. ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಯಶಃ ಭವಂತಿ ಭಾವಾ ಭೂತಾನಾಂ ಮತ ಏವ ಪೃಥಗ್ನಿಧಾಃ. ಹಿಂಸಾರಾಹಿತ್ಯ, ಸಮತಾ ಭಾವನೆ, ಸಂತೃಪ್ತಿ, ತಪಸ್ಸು, ದಾನ, ಧರ್ಮ, ಕೀರ್ತಿ, ಅಪಮಾನ ವೃದ್ಧಿ, ಕ್ಷೀಣತೆ ಮುಂತಾದ ಸಮಸ್ತಗಳಿಗೆ ನಾನೇ ಕಾರಣಕರ್ತು. ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತತಾ ಮದ್ಭಾವ ಮನಸಾ ಜಾತಾ ಈಶಾಂ ಲೋಕ ಇಮಾಂ ಪ್ರಜಾಃ. ಸನಕಾದಿ ಮುನಿಗಳು, ವಸಿಷ್ಠಾದಿ ಸಪ್ತ ಮಹರ್ಷಿಗಳು, ಸ್ವಯಂಭೂವಾದಿ ಚತುರ್ದಶ ಮನುಗಳು ನನ್ನ ಸಂಕಲ್ಪದಿಂದಲೇ ಹುಟ್ಟಿದವರೇ. ಜಗತ್ತಿನ ಸಮಸ್ತ ಪ್ರಾಣಿಗಳು ಇವರ ಕಾರಣದಿಂದಲೇ ಜನ್ಮ ಪಡೆದಿದೆ. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತಿ ತತ್ವತಃ ಸೋಹಸ ವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ನನ್ನ ವಿಭೂತಿಯನ್ನು, ನಾನು ಹೇಳುತ್ತಿರುವ ವಿಭೂತಿ ಯೋಗವನ್ನು ತಿಳಿದುಕೊಂಡವರು ನಿಶ್ಚಲ ಭಕ್ತರಾಗುತ್ತಾರೆ. ಅಹಂ ಸರ್ವಸ್ಯ ಪ್ರಭವೋ ಮತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಸಮಸ್ತ ಜಗತ್ತಿಗೆ ಮೂಲಾಧಾರವು ನಾನೇ. ನನ್ನ ಕಾರಣದಿಂದಲೇ ಹಗಲು ರಾತ್ರಿಗಳು, ಋತುಗಳು ಚಕ್ರದಂತೆ ಪರಿಭ್ರಮಿಸುತ್ತಿವೆ. ಇದನ್ನು ಜ್ಞಾನವಂತರಾದ ಭಕ್ತರು ಮಾತ್ರ ತಿಳಿಯುತ್ತಾರೆ. ಮಚ್ಚಿತ ಮದ್ಗತ ಪ್ರಾಣ ಬೋಧಯಂತಹ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ನನ್ನ ಭಕ್ತರು ನನ್ನಲ್ಲಿಯೇ ತಮ್ಮ ಮನಸ್ಸನ್ನು ಕೇಂದ್ರೀಕರಿಸುತ್ತಾರೆ. ತಮ್ಮ ಕಷ್ಟ, ಲಾಭ, ನಷ್ಟ, ಸುಖಗಳನ್ನು ನನಗೆ ಹೇಳುತ್ತಾರೆ. ತಮ್ಮ ಸಂತೋಷವನ್ನು ಪೂಜಾದಿಕ ಕ್ರಿಯೆಗಳಿಂದ ಹಂಚಿಕೊಳ್ಳುತ್ತಾರೆ. ನನ್ನ ಮಹಾತ್ಮೆಗಳನ್ನು ಕತೆಗಳಂತೆ ಮಾಡಿ ಅವರವರಿಗೆ ಹೇಳುತ್ತಾರೆ ಮತ್ತು ಕೇಳುತ್ತಾರೆ. ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿ ಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಂ ಏನ ಮಾಮುಪಯಾಂತಿ ತೇ. ನಿರಂತರ ಧ್ಯಾನ, ಪೂಜಾ, ಭಜನೆಗಳಿಂದ ಮನಸ್ಸನ್ನು ನನಗೆ ಅರ್ಪಿಸಿ
ಜೀವಿಸುವ ಜನರಿಗೆ ನಾನು ಬುದ್ಧಿಯೋಗವನ್ನು, ತತ್ವಜ್ಞಾನ ಚಿಂತನೆಯನ್ನು ಪ್ರತಿಪಾದಿಸುತ್ತೇನೆ. ಇದರಿಂದ ದೇಹತ್ಯಾಗದ ನಂತರ ಅವರು ನನ್ನನ್ನೇ ಸೇರುತ್ತಾರೆ. ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ ಭಾವಸ್ತು ಜ್ಞಾನದೀಪೇನ ಭಾಸ್ವತಃ. ಸದಾ ನನ್ನಲ್ಲಿಯೇ ತನುಮನಗಳನ್ನು ಏಕಾಗ್ರತೆಗೊಳಿಸಿದ ಭಕ್ತ ಜನರಿಗೆ ತೇಜೋಮಯ ರೂಪವಾದ ತತ್ವಜ್ಞಾನ ಜ್ಯೋತಿಯನ್ನು ಅವರಲ್ಲಿ ಬೆಳಗಿಸುತ್ತೇನೆ. ಅಜ್ಞಾನವನ್ನು ಅವರಿಂದ ದೂರ ಮಾಡುತ್ತೇನೆ. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಮಜಂ ವಿಭುಃ. ಕೃಷ್ಣ, ನೀನು ಪರಬ್ರಹ್ಮನು, ನೀನೇ ಪರಂಧಾಮನು, ನೀನೇ ಪರಮ ಪವಿತ್ರನು. ಮಹರ್ಷಿಗಳು ನಿನ್ನನ್ನು ಸನಾತನನೆಂದು, ದಿವ್ಯ ಪುರುಷನೆಂದು, ದೇವದೇವನೆಂದು, ಜನ್ಮರಹಿತನೆಂದು ಸ್ತುತಿಸುತ್ತಾರೆ. ಆಹುಸ್ತಾವ ಮೃಹಶ್ಯಃ ಸರ್ವೇ ದೇವರ್ಷಿ ನಾರದಸ್ತತಾ ಆಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿಮೇ. ದೇವರ್ಷಿ ನಾರದರು, ಅಸೀತ ಮಹರ್ಷಿ, ದೇವಲ ಮಹರ್ಷಿ, ವ್ಯಾಸ ಮಹರ್ಷಿ ಮುಂತಾದ ಮಹರ್ಷಿಗಳೆಲ್ಲರೂ ನಿನ್ನನ್ನೇ ನಂಬಿದ್ದಾರೆ. ನಿನ್ನಲ್ಲದೆ ಅನುಕ್ಷಣವೂ ಬಿಡದೆ ನಿನ್ನನ್ನೇ ಧ್ಯಾನಿಸುತ್ತಾರೆ. ಸರ್ವಮೇತ ಧೃತಂ ಮನ್ಯೇ ಯನ್ಮಾವದತಿ ಕೇಶವ ನಹೀತೆ ಭಗವಾನ್ ವ್ಯಕ್ತಿಂ ವಿದುರ್ದೇವಾನ ದಾನವಾಹ. ದೇವದೇವ, ನೀನು ಹೇಳುತ್ತಿರುವುದೆಲ್ಲ ಸತ್ಯವೇ ಆಗಿದೆ. ಭಗವಂತ, ನಿನ್ನ ಲೀಲಾಮಯ ಸ್ವರೂಪವನ್ನು ದೇವ ದಾನವ ಮಾನವರು ಯಾರೂ ತಿಳಿಯಲಾಗುವುದಿಲ್ಲ. ಸ್ವಯಂಮೇವಾತ್ಮನಾಸಾತ್ಮಾನ್ ವೇತಸ್ತ್ವತಂ ಪುರುಷೋತ್ತಮಂ ಭೂತ ಭಾವನ ಭೂತೇಶ ದೇವದೇವ ಜಗತ್ಪತೆ. ದೇವದೇವ, ಜಗನ್ನಾಥ, ಪುರುಷೋತ್ತಮ, ಜಗತ್ಪತಿ, ಸರ್ವರ ನಿಯಂತ್ರಕ, ಪರಂಧಾಮ, ಸರ್ವಭೂತೇಶ, ನಿನ್ನ ತತ್ವವನ್ನು ನೀನೇ ಬಲ್ಲಿರುವಿ. ವಕ್ತೋ ಮಹರ್ಷಸ್ಯೇ ಶೇಷೇಣ ದಿವ್ಯಾಯಾತ್ಮ ವಿಭೂತಯಃ ಯಾಭಿರ್ವಿಭೂತಿ ಭೀಲೋರ್ಜ್ಞಾನ ಇಮಾಂ ಸ್ವಂ ವ್ಯಾಪ್ಯ ತಿಷ್ಠಸಿ. ಸಮಸ್ತ ಲೋಕಗಳಲ್ಲಿ ನಿನ್ನ ದಿವ್ಯ ವಿಭೂತಿಗಳಿಂದ ನೀನೇ ವ್ಯಾಪಿಸಿರುವಿ. ಮಹಾಮಹಿಮ ಸ್ವರೂಪನಾದ ಆ ದಿವ್ಯ ವಿಭೂತಿಗಳನ್ನು ತಿಳಿಸಲು ನೀನೇ ಸಮರ್ಥನಾಗಿರುವಿ. ಕಥಂ ವಿದ್ಯಾಮಹಂ ಯೋಗಿನ ತ್ವಾಂ ಸದಾ ಪರಿಚಿಂತಯನ ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಸಿ ಭಗವನ್ಮಯ. ಹೇ ಜಗದ್ಗುರು, ನಿರಂತರ ಚಿಂತನೆಯಿಂದ ನಿನ್ನನ್ನು ನಾನು ಹೇಗೆ ತಿಳಿಯಬಲ್ಲೆನು? ಯಾವ ಯಾವ ಭಾವನೆಗಳಿಂದ ನಿನ್ನನ್ನು ಧ್ಯಾನಿಸಬೇಕು? ಹೇಗೆ ಧ್ಯಾನಿಸಿದರೆ ನಾನು ನಿನ್ನವನಾಗುತ್ತೇನೆ? ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಃ ಕಥಯ ತೃಪ್ತಿರ್ಹಿ ಶೃಣುವತ್ವ ನಾಸ್ತಿ ಮೇ ಸ್ಮೃತಃ. ಜಗತ್ ಪ್ರಭು, ನಿನ್ನ ವಿಭೂತಿಯ ಬಗ್ಗೆ ತಿಳಿಯಲು ನಾನು ಮಹಾಸಕ್ತನಾಗಿದ್ದೇನೆ. ನಿನ್ನ ಪ್ರಭಾವ ಪವಾಡಗಳನ್ನು ಕೇಳಲು ಆಸೆಯಾಗುತ್ತಿದೆ. ನಿನ್ನ ಮೃದು ಮಧುರ ವಾಕುಗಳು ಮಾತುಗಳಿಂದ ಎಷ್ಟು ಕೇಳಿದರೂ ಕೇಳುತ್ತಿರಲು ತೃಪ್ತಿಯಾಗುತ್ತಿಲ್ಲ ಎನ್ನುತ್ತಾ ಕೃಷ್ಣನಿಗೆ ವಂದಿಸುತ್ತಿದ್ದಾನೆ ಅರ್ಜುನನು. ಶ್ರೀ ಭಗವಾನ್ ಉವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಯಾತ್ಮ ವಿಭೂತಯಃ ಪ್ರಧಾನ್ಯತಃ ಕುರುಶ್ರೇಷ್ಠ ನಾಸ್ಯತಂತೋ ವಿಸ್ತರಸ್ಯ ಮೇ. ಅರ್ಜುನ, ನಿನ್ನ ಮಾತುಗಳು ಸತ್ಯ. ನನ್ನ ವಿಭೂತಿಗಳಿಗೆ ಆದಿ ಅಂತ್ಯವಿಲ್ಲ. ಆದರೂ ನಾನು ಯಾರೆನ್ನುವುದನ್ನು ತಿಳಿಯಲು ಮತ್ತೆಷ್ಟು ವಿವರಣೆಯನ್ನು ನೀಡುತ್ತೇನೆ ಕೇಳು. ಅಹಮಾತ್ಮ ಗೂಢಾಕೇಶ ಸರ್ವಭೂತಾಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂ ಚ ಭೂತನಾಮಂತ ಏವ ಚ. ಅರ್ಜುನ, ಸಮಸ್ತ ಪ್ರಾಣಿಗಳ ದೇಹಗಳಲ್ಲಿರುವ ಆತ್ಮ ನಾನೇ. ಸಕಲ ಸೃಷ್ಟಿಯ ಆದಿ ಮಧ್ಯ ಅಂತ್ಯಗಳು ನಾನೇ. ಪ್ರಾಣಿಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನು ನಾನೇ. ಆದಿತ್ಯಾನಾಮಹಂ ವಿಷ್ಣು
ಜ್ಯೋತಿಷ್ಯಾಂ ರವಿರಂಶುಮಾನ್ ಮರಿಚಿರ್ಮರುತಾತ್ಮಾಸಿ ನಕ್ಷತ್ರಾಣಮಹಂ ಶಶಿ. ಅದಿತಿ ದೇವಿಯ ಮಕ್ಕಳಾದ ದ್ವಾದಶ ಆದಿತ್ಯರಲ್ಲಿ ವಿಷ್ಣು ನಾನು, ಜ್ಯೋತಿರ್ಮಯ ಸ್ವರೂಪನಾದ ಸೂರ್ಯನು ನಾನು, 49 ಮಂದಿ ವಾಯುದೇವತೆಗಳಲ್ಲಿ ತೇಜೋಮಯ ವಾಯು ನಾನು, ನಕ್ಷತ್ರಾಧಿಪತಿಯಾದ ಚಂದ್ರನು ನಾನೇ. ವೇದಾನಾಂ ಸಾಮವೇದೋಸ್ಮಿ ದೇವನಾಮಾಸ್ಮಿ ವಾಸವಃ. ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಾಸ್ಮಿ ಚೇತನ. 4 ವೇದಗಳಲ್ಲಿ ಸಾಮವೇದವು ನಾನು, ದೇವತೆಗಳಲ್ಲಿ ಇಂದ್ರನು ನಾನು, ಇಂದ್ರಿಯಗಳಲ್ಲಿ ಮನಸ್ಸು ನಾನು, ಪ್ರಾಣಿಗಳಲ್ಲಿ ಚೈತನ್ಯವೂ ನಾನೇ. ರುದ್ರಾಣಾಂ ಶಂಕರಾಶ್ಚಾಸ್ಮಿ ವಿತ್ತೇಶೋ ಯಕ್ಷ ರಕ್ಷಸಾಂ ವಸೂನಾಂ ಪಾವಕಾಶ್ಚಾಸ್ಮಿ ಮೇರುಃ ಶಿಖರೀಣಾಮಹಂ. 11 ರುದ್ರರಲ್ಲಿ ಶಂಕರನು ನಾನು, ಯಕ್ಷರಲ್ಲಿ ಕುಬೇರನು ನಾನು, 8 ವಸ್ತುಗಳಲ್ಲಿ ಅಗ್ನಿ ನಾನು, ಪರ್ವತ ರಾಜರಲ್ಲಿ ಮೇರು ಪರ್ವತ ನಾನು. ಪುರೋಧಸಾಂ ಚ ಮುಖ್ಯಮ್ಮ ವಿಧಿಪಾರ್ಥ ಬೃಹಸ್ಪತಿಂ ಸೇನಾನಿನಾಮಹಂ ಸ್ಕಂದಃ ಸರಸಾಮಸಿ ಸಾಗರಃ. ಪುರೋಹಿತರಲ್ಲಿ ಬೃಹಸ್ಪತಿ ನಾನು, ಸೇನಾಧಿಪತಿಗಳಲ್ಲಿ ಕುಮಾರಸ್ವಾಮಿ ನಾನು, ಜಲಾಶಯಗಳಲ್ಲಿ ಸಮುದ್ರನು ನಾನು. ಮಹರ್ಷಿಣಾಂ ಭೃಗೂರಹಂ ಗಿರಿಮಸಂಏಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ. ಮಹರ್ಷಿಗಳಲ್ಲಿ ಭೃಗು ಮಹರ್ಷಿ ನಾನು, ಶಬ್ದಗಳಲ್ಲಿ ಓಂಕಾರ ಶಬ್ದವು ನಾನು, ಯಜ್ಞಗಳಲ್ಲಿ ತಪೋಯಜ್ಞವು ನಾನು, ಸ್ಥಾವರಗಳಲ್ಲಿ ಹಿಮಾಲಯವೂ ನಾನು. ಅಶ್ವತಃ ಸರ್ವವೃಕ್ಷಾಣಾಂ ದೇವರ್ಷಿಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ಸಮಸ್ತ ವೃಕ್ಷಗಳಲ್ಲಿ ಅಶ್ವಥ ಅರಳಿ ವೃಕ್ಷವು ನಾನು, ದೇವರ್ಷಿಗಳಲ್ಲಿ ನಾರದ ಮಹರ್ಷಿ ನಾನು, ಗಂಧರ್ವರಲ್ಲಿ ಚಿತ್ರರಥನು ನಾನು, ಸಿದ್ಧರಲ್ಲಿ ಕಪಿಲ ಮಹರ್ಷಿ ನಾನು. ಉಚ್ಚೈಶ್ರವ ಸಮಶ್ವಾನಾಂ ವಿಧಿಮಾಮೃತದ್ಭೋವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ. ಅಶ್ವಗಳಲ್ಲಿ ಕ್ಷೀರಸಾಗರದಲ್ಲಿ ಜನಿಸಿದ ಉಚ್ಚೈಶ್ರವ ನಾನು, ಭದ್ರ ಗಜಗಳಲ್ಲಿ ಐರಾವತವು ನಾನು, ಮನುಷ್ಯರಲ್ಲಿ ರಾಜನು ನಾನು. ಆಯುಧಾನಾಮಹಂ ವಜ್ರಂ ಧೇನೂನಾಮಾಸ್ಮಿ ಕಾಮುದಕ ಪ್ರಜಶ್ವಾಸ್ಮಿ ಕಂದರ್ಪಃ ಸರ್ಪಾಣಾಮಾಸ್ಮಿ ವಾಸುಕಿಃ. ಆಯುಧಗಳಲ್ಲಿ ವಜ್ರಾಯುಧ ನಾನು, ಹಸುಗಳಲ್ಲಿ ಕಾಮಧೇನು ನಾನು, ಶಾಸ್ತ್ರ ವಿಹಿತ ರೀತಿಗಳಲ್ಲಿ ಮನ್ಮಥನು ನಾನು, ಸರ್ಪಗಳಲ್ಲಿ ವಾಸುಕಿ ನಾನು. ಅನಂತಾಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತೃಣಾಮರ್ಯಮಾಚಾಸ್ಮಿ ಯಮಃ ಸಂಯಮಾತ್ಮಹಂ. ನಾಗ ಜಾತಿಯಲ್ಲಿ ಅನಂತ ಆದಿಶೇಷನು ನಾನು, ಜಲಚರಗಳಿಗೆ ಅಧಿಪತಿಯಾದ ವರುಣನು ನಾನು, ಪಿತೃದೇವರಲ್ಲಿ ಆರ್ಯಮನು ನಾನು, ಶಾಸಕರಲ್ಲಿ ಯಮಧರ್ಮರಾಜನು ನಾನು. ಪ್ರಹ್ಲಾದಾಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯಾತ್ಮಹಂ ಮೃಗಾಣಾಂ ಚ ಮೃಗೇಂದ್ರೋಸಹಂ ವೈನತೇಯಶ್ಚ ಪಕ್ಷಿಣಾಂ. ರಾಕ್ಷಸರಲ್ಲಿ ಪ್ರಹ್ಲಾದನು ನಾನು, ಗಣಿಕರಲ್ಲಿ ಕಾಲವು ನಾನು, ಮೃಗಗಳಲ್ಲಿ ಸಿಂಹವು ನಾನು, ಪಕ್ಷಿಗಳಲ್ಲಿ ಗರುಡದೇವನು ನಾನು. ಪವನಃ ಪವತಾಮಾಸ್ಮಿ ರಾಮಃ ಶ್ರದ್ಧಭೃತಾಮಹಂ ಜಷಾಣಾಂ ಮಕರಶ್ಚಾಸ್ಮಿ ಸ್ತೋತ್ರಾಸಾಮಸಿ ಜಾಹಾನ್ವಿ. ಪವಿತ್ರತೆಯನ್ನು ಸಿದ್ಧಿಸುವವರಲ್ಲಿ ವಾಯುದೇವನು ನಾನು, ಶಸ್ತ್ರಧಾರಿಗಳಲ್ಲಿ ದಶರಥ ರಾಮನು ನಾನು, ಜಲಚರಗಳಲ್ಲಿ ಮೊಸಳೆ ನಾನು, ನದಿಗಳಲ್ಲಿ ಗಂಗಾನದಿ ನಾನು. ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಆಧ್ಯಾತ್ಮ ವಿದ್ಯಾ ವಿದ್ಯಾನಾಂ ವಾದಃ ಪ್ರವರ್ಧಮಾತಾಮಹಂ. ಸೃಷ್ಟಿಗೆ ಆದಿ ಮಧ್ಯ ಅಂತ್ಯಗಳು ನಾನು, ವಿದ್ಯೆಗಳಲ್ಲಿ ಬ್ರಹ್ಮವಿದ್ಯೆ ನಾನು, ವಾದ ವಿವಾದಗಳಲ್ಲಿ
ನ್ಯಾಯ ನಿರ್ಣಯವೂ ನಾನು. ಅಕ್ಷರಾಣಾಂ ಅಕ್ಷರೋಸ್ಮಿ ದ್ವಂದ್ವಃ ಸಾಮಾಸಿಕಸ್ಯ ಚ ಅಹಮೇವಾಕ್ಷಯಃ ಕಾಲೋ ಧಾತಾಹಂ ವಿಶ್ವತೋಮುಖಃ. ಅಕ್ಷರಮಾಲೆಯಲ್ಲಿ ಅಕಾರವು ನಾನು, ಸಮಾಸಗಳಲ್ಲಿ ದ್ವಂದ್ವ ಸಮಾಸವೂ ನಾನು, ಕಾಲಗಳಲ್ಲಿ ಮಹಾಕಾಲವೂ ನಾನು, ಪುರುಷರಲ್ಲಿ ವಿರಾಟ ಪುರುಷನು ನಾನು, ಎಲ್ಲರಲ್ಲಿ ಭರಿಸಿ ಪೋಷಿಸುವವನು ನಾನೇ. ಮೃತ್ಯುಹುಂ ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯಾತಾಂ ಕೀರ್ತಿಸೇವಾಕಶ್ಚ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿ ಕ್ಷಮಾ. ಸ್ತ್ರೀಯರಲ್ಲಿ ಕೀರ್ತಿಕಾಂತೆ ನಾನು, ಸಮಸ್ತ ಪ್ರಾಣಗಳನ್ನು ಹರಿಸುವ ಮೃತ್ಯುವೂ ನಾನು, ಪ್ರಾಣಿಗಳ ಜನ್ಮ ಕಾರಣ ಸಂಗಮವೂ ನಾನೇ, ಮತ್ತು ಲಕ್ಷ್ಮಿ, ವಾಕು, ಸ್ಮೃತಿ, ಮೇಧಾ, ಕ್ಷಮಾ ಎಂಬ ದೇವತೆಗಳೂ ನಾನೇ. ಬೃಹತ್ಸಾಮ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಸಹಂ ಋತೂನಾಂ ಕುಸುಮಾಕರಃ. ಗಾನ ವೇದದಲ್ಲಿ ಬೃಹತ್ ಸಾಮವೇದವು ನಾನು, ಛಂದಸ್ಸುಗಳಲ್ಲಿ ಗಾಯತ್ರಿ ಛಂದಸ್ಸು ನಾನು, ಮಾಸಗಳಲ್ಲಿ ಮಾರ್ಗಶೀರ್ಷ ಮಾಸವು ನಾನು, ಋತುಗಳಲ್ಲಿ ವಸಂತ ಋತು ನಾನು. ದ್ಯೂತಂ ಛಲಯತಾಮಾಸ್ಮಿ ತೇಜಸ್ತೇಜಸ್ವಿ ನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ. ವಂಚಕ ವಿದ್ಯೆಗಳಲ್ಲಿ ಜೂಜು ನಾನು, ಪ್ರಭಾವಶಾಲಿಗಳ ಪ್ರಭಾವವೂ ನಾನು, ವಿಜೇತಗಳ ಜಯವೂ ನಾನು, ನಿಶ್ಚಯಾತ್ಮಕರಲ್ಲಿ ನಿಶ್ಚಯ ಬುದ್ಧಿ ನಾನು, ಭಾವಗಳಲ್ಲಿ ಸಾತ್ವಿಕ ಭಾವವೂ ನಾನು. ವೃಷೀಣಾನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯಃ ಮುನೀನಾಮಪ್ಯಹಂ ವ್ಯಾಸಃ ಕಪೀನಮುನಶ್ಯಾ ಕವಿಃ. ವೃಷ್ಣಿ ವಂಶಜರಲ್ಲಿ ವಸುದೇವ ಪುತ್ರನು ನಾನು, ಪಾಂಡವರಲ್ಲಿ ಅರ್ಜುನನು ನಾನು, ಮುನಿಗಳಲ್ಲಿ ವೇದವ್ಯಾಸನು, ಕವಿಗಳಲ್ಲಿ ಶುಕ್ರಾಚಾರ್ಯನು ನಾನು. ದಂಡೋದಮಯತಾಮಾಸ್ಮಿ ನೀತಿರಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ಶಿಕ್ಷಿಸುವವರಲ್ಲಿ ದಂಡವೂ ನಾನು, ನ್ಯಾಯವಂತರಲ್ಲಿ ನೀತಿಯೂ ನಾನು, ರಹಸ್ಯದಲ್ಲಿ ಮೌನವೂ ನಾನು, ಜ್ಞಾನಿಗಳ ತತ್ವಶಕ್ತಿ ನಾನು. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಂ ಅರ್ಜುನ ನ ತದಸ್ತಿ ವಿನಾಯತ ಸ್ಯಾತ ಮಯಾ ಭೂತಂ ಚರಾಚರಂ. ಸರ್ವ ಪ್ರಾಣಿಗಳ ಜನನಕ್ಕೆ ಬೀಜವೂ ನಾನೇ, ನನ್ನ ಕಾರಣದಿಂದಲೇ ಸಂತಾನೋತ್ಪತ್ತಿ ಎಲ್ಲಾ ಪ್ರಾಣಿಗಳಲ್ಲಿ ನಡೆಯುತ್ತಿದೆ. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷ ದೂತೇಶತ ಪ್ರೋಕ್ತೋ ವಿಭೂತಿರ್ವಿಸ್ತರೋ ಮಯ. ಅರ್ಜುನ, ನನ್ನ ದಿವ್ಯ ವಿಭೂತಿಗಳಿಗೆ ಅಂತ್ಯವಿಲ್ಲ, ಆದರೂ ನಿನಗೆ ಪರಿಚಯವಿರುವ ಕೆಲವನ್ನೇ ನಿನಗೆ ವಿವರಿಸಿದ್ದೇನೆ. ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದ್ರೋಜಿತಮೇವ ವಾ ತತ್ತಾದೇವ ಗಚ್ಚತ್ವಂ ಮಮ ತೇಜೋಸಶ ಸಂಭವಂ. ಸುಸಂಪನ್ನವಾದ, ಶಕ್ತಿಭರಿತವಾದ, ಮಹಿಮಾಪೂರ್ಣವಾದ, ಸೂಕ್ಷ್ಮವಾದ, ಸುಂದರವಾದ ಸಮಸ್ತಗಳನ್ನು ನನ್ನ ವಿಭೂತಿಯಿಂದಲೇ ಆಗಿವೆ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಮಿದಂ ಕೃತಾನ್ನಂ ಏಕಾಂಶೇನ ಸ್ಥಿತೋ ಜಗತ. ಸಾವಿರಾರು ಮಾತೇಕೆ ಅರ್ಜುನ, ಸಾವಿರಾರು ಉದಾಹರಣೆ ಏಕೆ? ನಾನೇ ಸರ್ವ, ಸರ್ವಂ ಸಹ, ಪ್ರಪಂಚಕ್ಕೆ ಆದಿದೇವ, ಸರ್ವಾಂತರ್ಯಾಮಿ, ಸರ್ವಸಾಕ್ಷಿಭೂತ, ಸರ್ವರೊಳಗೆ ಇರುವ ಸರ್ವಾಂತರ್ಯಾಮಿ, ಸರ್ವಸಮರ್ಥ, ಸರ್ವರಕ್ಷಕ ಭಗವಂತ ಶ್ರೀಕೃಷ್ಣ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸುಪನಿಷತ್ಸು ಬ್ರಹ್ಮವಿದ್ಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಭೂತಿಯೋಗೋ ನಾಮ 10ಮೋ ಅಧ್ಯಾಯಃ. ಪಾರಾಯಣ ಫಲ ಸದಾ ಬ್ರಹ್ಮಜ್ಞಾನ ಪ್ರಾಪ್ತಿ. ಶ್ರೀಕೃಷ್ಣಾರ್ಪಣಮಸ್ತು.